ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಡಬಲ್ ಧಮಾಕ ಯೋಜನೆ ಕೊಟ್ಟಿದೆ ಅಂತಲೇ ಹೇಳಬಹುದು. ಅದು ಯಾವ ಯೋಜನೆ, ಏನಕ್ಕೆ ಡಬಲ್ ಧಮಾಕ ಯೋಜನೆ? ನೀವು 2,000 ರೂಪಾಯಿ ಹಾಕಿದ್ರೆ 4,000 ರೂಪಾಯಿ, 5,000 ರೂಪಾಯಿ ಹಾಕಿದ್ರೆ 10,000 ರೂಪಾಯಿ, 10,000 ರೂಪಾಯಿ ಹಾಕಿದ್ರೆ 20,000 ರೂಪಾಯಿ ರಾಜ್ಯ ಸರ್ಕಾರದಿಂದನೇ ಕೊಡ್ತಾರೆ ಅಂತಲೇ ಹೇಳಬಹುದು. ಅದಕ್ಕೆ ಏನೇನೆಲ್ಲ ಮಾಡಬೇಕು, ಯಾವಾಗ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ, ಆ ಯೋಜನೆ ಹೆಸರೇನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡ್ತಾನೆ ಇದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿಯರು 2,000 ರೂಪಾಯಿ ಹಣ ಸೇವ್ ಮಾಡ್ತಿಲ್ಲ. ಒಬ್ಬೊಬ್ಬರು ಸೇವ್ ಮಾಡ್ತಿದ್ದಾರೆ. ಸೇವ್ ಮಾಡೋರಂಥವ್ರಿಗೆ ನೀವು 2,000 ರೂಪಾಯಿ ಹಣನ ಸೇವ್ ಮಾಡಿದ್ರೆ ನಿಮಗೆ 4,000 ರೂಪಾಯಿ ಹಣ 4,000 ರೂಪಾಯಿ ಹಣ ಡಬಲ್ ಆಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದು ಯಾವಾಗ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವ ಥರ ಅಂದರೆ, ಗೃಹಲಕ್ಷ್ಮಿಯರು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಹಣ ಬರುತ್ತಲ್ವ, ಆ ಹಣನ ಒಂದು ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಬೇಕಾಗುತ್ತೆ. ಆ ಹೂಡಿಕೆ ಮಾಡಿದ್ರೆ ನಿಮಗೆ ಒಂದಿಷ್ಟು ತಿಂಗಳು ಇಷ್ಟು ವರ್ಷ ಆದಮೇಲೆ ನಿಮಗೆ 10,000 ರೂಪಾಯಿ ಕಟ್ಟಿದರೆ 20,000 ರೂಪಾಯಿ ಹಣ ಕ್ರೆಡಿಟ್ ಮಾಡ್ತಾರೆ. ಅದು ಯಾವ ಯೋಜನೆ ಅಂದರೆ, ಯೋಜನೆಯ ಹೆಸರು ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಚಿಟ್ ಫಂಡ್. ಇದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇರೋ ಯೋಜನೆ ಆಗಿರುತ್ತದೆ. ಇದು ಕರ್ನಾಟಕ ಚಿಟ್ ಫಂಡ್ ಅಂತ ಈಗ ಅಂದರೆ ನಾಳೆ ನಡೆಯುವ ಮೀಟಿಂಗಲ್ಲಿ ಈ ಯೋಜನೆಯ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ ಅಂತಲೇ ಬರ್ತಾ ಇರೋ ಮಾಹಿತಿ ಆಗಿರುತ್ತದೆ. ಹಾಗೂ ಅರ್ಜಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾಳೆ ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಹಾಗೂ ನೀವು ಅಲ್ಲೇ ಬಿಟ್ಟರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ತೊಗೊತಿರ್ತಾರಲ್ವ, ನೀವು ಅಲ್ಲೇ ಬಿಟ್ಟರೆ ಇಷ್ಟು ವರ್ಷ ಅಂತ ಕಟ್ಟಿದರೆ ನೀವು ಹಣ ತೊಗೊಳ್ಲಿಲ್ಲ ಅಂದರೆ ಆ ಹಣ ಡಬಲ್ ಆಗಿ ಬರುತ್ತೆ ಅಂತಲೇ ಹೇಳಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.